ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಸುಂದರಕಾಂಡ ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಹರಿ ಪ್ರೇರಿತ ತೇಹಿ ಅವಸರ ಚಲೆ ಮರುತ್ ಉನ್ಚಾಸ್ ಅಟ್ ಹಾಸ್ ಕರಿ ಗರ್ಜಾ ಕಪಿ ಬಡಿ ಲಾಗ್ ಅಕಾಸ್ ದೇಹ ಬಿಸಾಲ್ ಪರಮ ಹರು ಆಯಿ ಮಂದಿರ ते मंदिर चढ़ धाई जरई नगर भा लोग बिहाला झपट लपट बहु कोटि कराला तात मातु हा सुनिय पुकारा यही अवसर को हम ही उबारा हम जो कहाँ यह कपि नहीं होई बानर रूप धरे सुर कोई साधु अवज्ञा कर फलु ऐसा जरई नगर अनाथ कर जैसा जारा नगरु निमिष एक माही एक विभीषण कर गृह नाही ता कर दूत अनल जेही सिरिजा जरा न सो तेही कारण गिरिजा उलटी पलटी लंका सब जारी कूदी परा पुनि सिंधु मझारी. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ರಾವಣ ಹೇಳಿದ ಹಾಗೇನೆ ಸೇವಕರು ಏನು ಮಾಡಿದ್ರು, ಹನುಮಂತನ ಬಾಲಕ್ಕೆ ಎಣ್ಣೆಯಲ್ಲಿ ಅದ್ದಿದಂತಹ ಬಟ್ಟೆಗಳನ್ನೆಲ್ಲ ಸುತ್ತಿ ಅವನಿಗೆ ಮೆರವಣಿಗೆಯನ್ನು ಕೂಡ ಮಾಡಿ ಆ ಬಾಲಕ್ಕೆ ಬೆಂಕಿಯನ್ನು ಹಚ್ಚುತ್ತಾರೆ. ಆಗ ಹನುಮಂತ ಏನು ಮಾಡ್ದ, ಸಣ್ಣ ರೂಪವನ್ನು ಧರಿಸ್ಕೊಳ್ತಾನೆ, ಬಂಧನದಿಂದ ಬಿಡುಗಡೆಯನ್ನು ಪಡ್ಕೊಳ್ತಾನೆ. ಅಂದರೆ ಕಟ್ ಹಾಕಿರ್ತಾರಲ್ಲ, ಅದರಿಂದ ಹೊರಗಡೆ ಬರ್ತಾನೆ. ಬಂದಿದ ತಕ್ಷಣ ಅವನೇನು ಮಾಡ್ದ, ಬಂಗಾರದ ಉಪ್ಪರಿಗೆಗಳಿರುತ್ತಲ್ಲ ಅದ್ರ ಮೇಲೆ ಎಗರುತ್ತಾನೆ. ಅವನನ್ನು ನೋಡಿದಂತಹ ರಾಕ್ಷಸರ ಹೆಂಗಸರು ಇರ್ತಾರಲ್ಲ ಅವರೆಲ್ಲರೂ ಕೂಡ ಭಯ ಪಟ್ಕೊಳ್ತಾರೆ. ಅದೇ ಸಮಯಕ್ಕೆ ಸರಿಯಾಗಿ ಭಗವಂತನ ಪ್ರೇರಣೆಯಿಂದ 49 ಪ್ರಚಂಡ ಗಾಳಿಗಳು ಕೂಡ ಬಂದು ಒದಗುತ್ತೆ. ಅಂದರೆ ಅರ್ಥ ಏನು, ಈಗ ನೋಡಿ ಪ್ರಕೃತಿ ಸಹಾಯ ಮಾಡುತ್ತೆ. ಏನಾದರೂ ಒಂದು ಒಳ್ಳೆ ಕೆಲಸ ಆಗಬೇಕಾದ್ರೆ ನಾವು ಮಾಡಬೇಕು ಅಂತ ಮನಸ್ಸು ಮಾಡಿದ್ರೆ ಸಾಕು, ನಮಗೆ ಪ್ರಕೃತಿನೇ ಸಹಾಯ ಮಾಡುತ್ತೆ ನಮಗೆ ಆ ಕೆಲಸ ಆಗೋ ಹಾಗೆ. ನಾವು ಎಷ್ಟೋ ಸರಿ ಇದನ್ನು ಅನುಭವಿಸಿರ್ತೀವಿ. ಏನೋ ಒಂದು ದೊಡ್ಡದಾಗಿ ಭಗವಂತನ ಒಂದು ಕೆಲಸ ನಡೀಬೇಕು ಅಂತ ನಾವು ಯೋಚನೆ ಮಾಡ್ತೀವಿ ಅಂದ್ಕೊಳ್ಳಿ. ಮೊದಲಿಗೆ ನಮಗೇನನ್ಸುತ್ತೆ, ಅಯ್ಯೋ ನಮ್ಮ ಕೈಯಲ್ಲಿ ಆಗುತ್ತೋ ಇಲ್ವೋ, ಯಾರು ಸಹಾಯಕ್ಕೆ ಬರ್ತಾರೋ ಇಲ್ವೋ, ಹೇಗೆ ನಡೆಯುತ್ತೋ ಏನೋ ಅಂತೆಲ್ಲ ಯೋಚನೆ ಮಾಡ್ತೀವಿ. ಆದರೆ ಆ ಕೆಲಸ ಮುಗಿದಾಗ ನಮಗೆ ಗೊತ್ತಾಗುತ್ತೆ ಹೇಗದು ಕೆಲಸ ನಡೀತು ಅಂತಲೇ ನಮಗೆ ಗೊತ್ತಾಗಲ್ಲ. ಒಂದೊಂದಾಗಿ ಅದೇ ಆಗ್ತಾ ಹೋಗ್ಬಿಡುತ್ತೆ. ನಾವು ಸುಮ್ಮನೆ ಅಲ್ಲಿ ಮಾಡಬೇಕು ಅಂತ ಮನಸ್ಸು ಮಾಡ್ತೀವಿ ಅಷ್ಟೇ. ಒಬ್ಬೊಬ್ರು ಏನೋ ಒಂದು ಸಹಾಯ ಮಾಡ್ತಾರೆ, ಯಾರೋ ಬಂದು ನಮಗೆ ಹೆಲ್ಪ್ ಮಾಡ್ತಾರೆ. ಮತ್ತು ಅಲ್ಲಿ ಅದಕ್ಕೆ ಬೇಕಾಗಿರುವಂತಹ ವಸ್ತುಗಳು ಏನೇ ಆಗಿರಬಹುದು ಎಲ್ಲ ಒಂದೊಂದು ತಾನಾಗಿ ಬರ್ತಾ ಹೋಗುತ್ತೆ. ಆ ಕೆಲಸ ಸರಾಗವಾಗಿ ನಡ್ಕೊಂಡು ಹೋಗ್ಬಿಡುತ್ತೆ. ಅಂದರೆ ಇದೆಲ್ಲ ಭಗವಂತನ ಪ್ರೇರಣೆಯಿಂದ ಆಗುವಂಥದ್ದು. ಇಲ್ಲೂ ಕೂಡ ಈಗ ಹನುಮಂತನಿಗೆ ಸಹಾಯಕ್ಕೋಸ್ಕರ 49 ಪ್ರಚಂಡ ಗಾಳಿಗಳು, ಅಂದರೆ ಇದನ್ನು ಪ್ರಳಯ ಕಾಲದಲ್ಲಿ ಈ ಗಾಳಿಗಳು ಬರುತ್ತೆ ಅಂತ ಹೇಳ್ತಾರೆ. ಈ ಗಾಳಿಯಿಂದ ಆ ಒಂದು ಪ್ರಳಯದಲ್ಲಿ ಆ ಕೆಲಸಗಳೆಲ್ಲ ಆಗುತ್ತೆ. ಆ ರೀತಿಯ ಒಂದು ಗಾಳಿ ಇಲ್ಲಿ ಹನುಮಂತನ ಸಹಾಯಕ್ಕೋಸ್ಕರ ಬಂದಿದೆ. ವಾಯುಸುತ ಅವನು ಕೂಡ, ಆಂಜನೇಯನು ಕೂಡ ಅಟ್ಟಹಾಸವನ್ನು ಮಾಡುತ್ತಾ ತುಂಬ ದೊಡ್ಡದಾಗಿ ನಗುತ್ತಾ ಅವನು ತುಂಬ ವಿಕಾರವಾಗಿ ಅವನು ಗರ್ಜನೆ ಮಾಡ್ತಾ ಆಕಾಶಕ್ಕೆ ನೆಗಿತಾನೆ. ಅವನ ದೇಹ ವಿಶಾಲವಾಗಿದ್ದರೂ ಕೂಡ, ಅವನು ದೊಡ್ಡ ಒಂದು ಆಕಾಶದ ಎತ್ತರಕ್ಕೆ ಬೆಳೆದಿದ್ರೂ ಕೂಡ ಅವನ ದೇಹ ಹೇಗಿತ್ತು, ಹಗುರವಾಗಿತ್ತು. ಈ ಕೆಲಸ ಯಾರು ಮಾಡ್ತಾ ಇರೋದು, ಆ ವಾಯುಗಳು. ಆ ಗಾಳಿ ಏನು ಮಾಡ್ತಾ ಇದೆ, ಅವನನ್ನು ಯಾವ ಕಡೆ ಬೇಕೋ ಅವನು ಅಂದ್ಕೊಳ್ತಾನೋ ಆ ಕಡೆಗೆ ಅದನ್ನು ಕರ್ಕೊಂಡು ಹೋಗ್ತಾ ಇದೆ. ಆಕಾಶಕ್ಕೆ ಏರಬೇಕಾ, ಆಕಾಶದ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾವುದಾದ್ರೂ ಮಹಲಿನ ಮೇಲೆ ಹೋಗಬೇಕಾ, ಆರಾಮಾಗಿ ಅವನು ಆ ಕಡೆ ಹೋಗ್ಬೋದು. ಆ ರೀತಿ ಅವನಿಗೆ ಸಹಾಯ ಮಾಡ್ತಾ ಇತ್ತು. ಮಾರುತಿ ಏನು ಮಾಡ್ದ, ಒಂದೊಂದು ಮಹಲಿನಿಂದ ಇನ್ನೊಂದು ಮಹಲಿನ ಕಡೆಗೆ ನೆಗಿತಾ ಇದ್ದಾನೆ. ಊರೇ ಉರಿತಾ ಇದೆ. ಜನರೆಲ್ಲರೂ ಕೂಡ ಕಂಗಾಲಾಗ್ಬಿಟ್ಟಿದ್ದಾರೆ. ಬೆಂಕಿಯ ಒಂದು ಕರಾಳವಾದಂತಹ ಜ್ವಾಲೆಗಳು. ಅಂದರೆ ಈಗ ನಾವು ನೋಡಿರ್ತೀವಿ, ದೊಡ್ಡ ಬಿಲ್ಡಿಂಗ್ಗೆ ಏನಾದರೂ ಬೆಂಕಿ ಬಿದ್ದಾಗ ಎಷ್ಟು ದೊಡ್ಡ ಬೆಂಕಿಯ ಜ್ವಾಲೆಗಳು ಕಾಣಿಸುತ್ತಲ್ಲ, ಅದನ್ನು ಕರಾಳ ಜ್ವಾಲೆ ಅಂತ ಹೇಳೋದು. ಅದು ಎಲ್ಲ ಕಡೆನೂ ಹರಡ್ಕೊಂಡ್ಬಿಟ್ಟಿದೆ. ಎಲ್ಲರೂ ಅಯ್ಯಪ್ಪ ಅಯ್ಯಮ್ಮ ಅಂತಂದ್ಬಿಟ್ಟು ಕೂಗಾಡ್ಕೊಂಡು ಓಡ್ತಾ ಇದ್ದಾರೆ, ತಪ್ಪಿಸ್ಕೊಳ್ತಾ ಇದ್ದಾರೆ. ಈ ರೀತಿಯ ಒಂದು ದುರ್ಘಟನೆ ನಡೆಯುತ್ತಲ್ಲ, ಇಂಥ ಒಂದು ವಿಕಾರವಾದಂತಹ
ಪ್ರಸಂಗದಿಂದ ಅಂದರೆ ಈ ರೀತಿಯ ಒಂದು ಘಟನೆ ನಡೆದಿದೆ, ಇಷ್ಟು ಬೆಂಕಿ ಹತ್ಕೊಂಡು ಉರಿತಾ ಇದೆಯಲ್ಲ, ಇಂಥ ದುರ್ಘಟನೆಯಿಂದ ನಮ್ಮನ್ನು ಯಾರು ಉಳಿಸ್ತಾರೋ ಅಂತಂದ್ಬಿಟ್ಟು ಎಲ್ಲ ಕಡೆ ಕೂಡ ಇದೇ ಕೂಗು ಕೇಳಿಸ್ತಾ ಇದೆ. ಏನು ಅಂತಂದರೆ, ಇವನು ವಾನರ ಅಲ್ಲ, ವಾನರ ರೂಪದಿಂದ ಬಂದಿರುವಂಥ ಯಾವುದೋ ದೇವತೆನೇ ಇರಬೇಕು ಅಂತ ನಾವು ಮೊದಲೇ ಹೇಳಿರಲಿಲ್ವಾ? ಅಂದರೆ ಅವನು ಮಾಡ್ತಾ ಇರುವಂಥ ಕೆಲಸಗಳನ್ನು ನೋಡಿ ಅವರಿಗೆಲ್ಲ ಸಾಮಾನ್ಯನಲ್ಲ ಅಂತ ಕೆಲವ್ರಿಗೆ ಅನಿಸಿರುತ್ತೆ. ಅವ್ರು ಹೇಳಿರ್ತಾರೆ ಕೂಡ, ಇವನಿಗೇನು ಮಾಡಬೇಡಿ, ಯಾಕಂದರೆ ಇವನು ಸಾಮಾನ್ಯದವನು ಅಂತ ಅನ್ನಿಸ್ತಾ ಇಲ್ಲ ನಮಗೆ ಅಂತಂದ್ಬಿಟ್ಟು. ಈಗ ನೋಡಿ, ಇಡೀ ನಗರನೇ ದಿಕ್ಕಿಲ್ಲದೆ ಉರಿತಾ ಇದೆ. ಇದೆಲ್ಲ ಸಾಧುಗಳ ಅವಹೇಳನ ಮಾಡೋದರ ಫಲಾನೇ ಇದು. ಅಂದರೆ ಅವನನ್ನು ಯಾವುದೋ ದೇವತೆ ಅಂತ ತಿಳ್ಕೊಂಡು ಆ ದೇವತೆಯನ್ನು ನಾವು ಬೈದಿದ್ದಕ್ಕೆ, ಸಾಧುಗಳಿಗೆ ನಾವು ಅವಹೇಳನ ಮಾಡಿದ್ದ ಫಲ ಇದು ಅಂತಂದ್ಬಿಟ್ಟು ರಾಕ್ಷಸರು ಅಂದ್ಕೊಳ್ತಾ ಇದ್ದಾರೆ. ಅಂದರೆ ರಾಕ್ಷಸರಲ್ಲೂ ಕೆಲವರಿಗೆ ಅಂಥ ಬುದ್ಧಿ ಇರುತ್ತೆ, ಯಾವುದು ಒಳ್ಳೆಯದು ಮತ್ತು ಯಾರ ಬಗ್ಗೆ ನಾವು ಕೆಟ್ಟದಾಗಿ ಮಾತಾಡಬಾರ್ದು, ಮತ್ತು ಸಾಧು ಸಂತರು ಅಂತಂದರೆ ಯಾರು ಏನು ಅದನ್ನು ತಿಳ್ಕೊಂಡಿರೋರು ಕೆಲವರು ಇರ್ತಾರೆ. ಅವರ ಅವಹೇಳನ ಮಾಡಿದ್ದಕ್ಕೆ ನಮ್ಗೆ ಈ ರೀತಿ ಆಗ್ತಾ ಇದೆ ಅಂತಂದ್ಬಿಟ್ಟು ಕೆಲವರು ರಾಕ್ಷಸರು ಅಂದ್ಕೊಳ್ತಾರೆ. ವಾಯು ನಂದನ ಏನು ಮಾಡ್ತಾನೆ, ಒಂದೇ ಕ್ಷಣದಲ್ಲಿ ಇಡೀ ನಗರವನ್ನು ಸುಟ್ಟು ಬೂದಿ ಮಾಡಿದ್ದಾನೆ. ಆದರೆ ವಿಭೀಷಣನ ಮನೆ ಮಾತ್ರ ಉರಿದೆ ಹಾಗೆಯೇ ಇತ್ತು. ನೋಡಿ, ಇದರಿಂದ ನಾವು ಒಂದು ಅರ್ಥ ಮಾಡ್ಕೋಬೇಕು. ನಾವು ಎಂಥ ಒಂದು ಕಷ್ಟದ ಪರಿಸ್ಥಿತಿಯಲ್ಲೋ ಅಥವಾ ಏನಾದರೂ ಒಂದು ದುರ್ಘಟನೆ ನಡೀತಾ ಇದ್ರೂ ಕೂಡ ಅಲ್ಲಿ ಭಗವಂತನ ಭಕ್ತರಿಗೆ ಮಾತ್ರ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಅವನು ಯಾವಾಗಲೂ ರಾಮನ ಸ್ಮರಣೆ ಮಾಡ್ತಾ ಇದ್ದ ಅಲ್ವಾ ವಿಭೀಷಣ, ಅವನ ಮನೆ ಮಾತ್ರ ಸುಟ್ಟಿರಲಿಲ್ಲ. ಆಮೇಲೆ ಯಾರ್ಯಾರು ಹನುಮಂತನ ಬಾಲಕ್ಕೆ ಬಟ್ಟೆ ಮತ್ತು ಎಣ್ಣೆಯನ್ನು ಕೊಟ್ಟಿದ್ರು ಅವ್ರಿಗೆಲ್ಲರ ಮನೆಯೂ ಸುಟ್ಟು ಹೋಗಿತ್ತು. ಆದರೆ ವಿಭೀಷಣ ಕೊಡೋದಿಲ್ಲ, ಅವನು ಅಂಥ ಕೆಲಸ ಮಾಡೋದಿಲ್ಲ. ಅದಕ್ಕೋಸ್ಕರ ಅವನ ಮನೆ ಹಾಗೆ ಸುರಕ್ಷಿತವಾಗಿ ಇತ್ತು. ಶಿವ ಈಗ ಹೇಳ್ತಾನೆ ಪಾರ್ವತಿಗೆ, ಅಗ್ನಿಯನ್ನೇ ಸೃಷ್ಟಿ ಮಾಡಿರುವಂಥ ಭಗವಂತನಿಗೆ ಹನುಮಂತ ದಾಸ, ಅದಕ್ಕೋಸ್ಕರ ಅವನಿಗೆ ಬೆಂಕಿ ಸ್ವಲ್ಪನೂ ಮುಟ್ಲಿಲ್ಲ. ಅಂದರೆ ಇಲ್ಲಿ ಪಾರ್ವತಿ ಪ್ರಶ್ನೆ ಹಾಕಿರಬಹುದು, ಹನುಮಂತನ ಬಾಲಕ್ಕೆ ಬೆಂಕಿ ಇತ್ತಲ್ಲ, ಇಷ್ಟೆಲ್ಲ ಸುಟ್ಟರೂ ಕೂಡ ಹನುಮಂತ ಯಾಕೆ ಸುಡಲಿಲ್ಲ ಅಂತ ಪ್ರಶ್ನೆ ಮಾಡಿರಬಹುದು. ಅದಕ್ಕೆ ಶಿವ ಹೇಳ್ತಾನೆ, ಅಗ್ನಿಯನ್ನೇ ಸೃಷ್ಟಿ ಮಾಡಿದಂಥವನು ಯಾರು? ಭಗವಂತ. ನಾವು ಇದರ ಬಗ್ಗೆ ಭಾಗವತದಲ್ಲಿ ತಿಳ್ಕೊಂಡಿದ್ದೀವಿ ಅಲ್ವಾ, ಈ ಸೃಷ್ಟಿ ಹೇಗಾಯಿತು ಅಂತಂದ್ಬಿಟ್ಟು. ಅದರಲ್ಲಿ ಬೆಂಕಿಯನ್ನು ಸೃಷ್ಟಿ ಮಾಡುವಂಥವನು ಭಗವಂತ ಅನ್ನೋದು ನಮಗೆ ಗೊತ್ತಾಗಿದೆ ಅಲ್ವಾ. ಅಂಥ ಭಗವಂತನಿಗೆ ಹನುಮಂತ ಯಾರು? ದಾಸ. ತನ್ನ ದಾಸನಿಗೆ ಏನಾದರೂ ಆದರೆ ಅವನು ಬಿಡ್ತಾನಾ? ಅವನಿಗೇನು ಆಗದೆ ಇರೋ ಹಾಗೆ ಅವನು ನೋಡ್ಕೊಳ್ತಾನೆ. ಅದಕ್ಕೋಸ್ಕರ ಇವನು ಭಗವಂತನ ದಾಸ ಅಂದಿದ ತಕ್ಷಣವೇ ಆ ಬೆಂಕಿ ಕೂಡ ಅವನನ್ನು ಟಚ್ ಮಾಡಲಿಲ್ಲ. ಅದೇ ರೀತಿ ಮೃತ್ಯು ಕೂಡ ಏನೂ ಮಾಡೋದಕ್ಕಾಗೋದಿಲ್ಲ ಅವನನ್ನು. ಭಗವಂತನ ಭಕ್ತರು ಅಥವಾ ಭಗವಂತನ ದಾಸರು ಅಂತಂದರೆ ಒಂದು ವಿಶೇಷತೆ ಇದೆ, ಅವರನ್ನು ಯಾರೂ ಕೂಡ ಟಚ್ ಕೂಡ ಮಾಡೋದಿಲ್ಲ. ಭಗವಂತನ ಆಜ್ಞೆ ಇಲ್ಲದೆ ಆ ಭಕ್ತನಿಗೆ ಏನೂ ಆಗೋದಕ್ಕೆ ಭಗವಂತ ಬಿಡೋದಿಲ್ಲ. ಅವನ ಆಜ್ಞೆ ಇದ್ದಾಗ ಅವ್ರಿಗೇನಾದರೂ ಆಗೋದಕ್ಕೆ ಸಾಧ್ಯ ಅಷ್ಟೇ. ಇಲ್ಲಿ ಹನುಮಂತ ದಾಸನಾದ್ರಿಂದ ಅವನನ್ನು ಬೆಂಕಿ ಮುಟ್ಲಿಲ್ಲ. ಹನುಮಂತ ಏನು ಮಾಡ್ತಾನೆ, ಈ ತುದಿಯಿಂದ ಹಿಡಿದು ಆ ತುದಿವರೆಗೂ ಕೂಡ ಇಡೀ ಲಂಕೆಯನ್ನು ಸುಟ್ಟು ಆಮೇಲೆ ಅವನು ಸಮುದ್ರಕ್ಕೆ ಧುಮುಕ್ತಾನೆ. ಈಗ ಆ ಬೆಂಕಿಯನ್ನು ಆರಿಸ್ಕೊಳ್ಬೇಕಲ್ಲ, ಅವನ ಕೆಲಸ ಮುಗೀತು. ಈಗ ಅವನು ಸಮುದ್ರದ ಒಳಗಡೆ ಅವನು ಧುಮುಕ್ತಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.